ತಾತ, ಸಂಕಷ್ಟಿ ದಿನ ಚಂದ್ರನ್ ನೋಡಬಾರ್ದಂತೆ ಅಮ್ಮ ಹೇಳ್ತಿತ್ತು, ಯಾಕೆ? ಯಾಕೆ ಅಂದರೆ ಚಂದ್ರಂಗೆ ಗಣೇಶ ಶಾಪ ಕೊಟ್ಟವನೇ, ಅದಕ್ಕೆ. ಶಾಪನ? ಏನು ತಾತ ಅದು? ಒಂದು ಸಾರಿ ಗಣೇಶ ಎಲ್ಲ ಕಡೆ ಸುತ್ತಾಡಿಕೊಂಡು ಚಂದ್ರಲೋಕಕ್ಕೆ ಹೋಗ್ತಾನಂತೆ. ಆದರೆ ಚಂದ್ರ ನಾನು ನೋಡೋಕೆ ಎಷ್ಟು ಸುಂದರವಾಗಿದ್ದೀನಿ, ಆದರೆ ಗಣೇಶ ನೋಡು ಎಷ್ಟು ವಿಕಾರವಾಗಿದ್ದಾನೆ ಅಂತೇಳಿ ಗೇಲಿ ಮಾಡ್ಕೊಂಡು ನಗ್ತಾನಂತೆ. ಕೋಪ ಬಂದ ಗಣೇಶ, ನಿನ್ನ ಸೌಂದರ್ಯ ಎಲ್ಲ ಕುಂದು ಹೋಗಲಿ, ಯಾರು ಚೌತಿ ದಿನ ನೀವು ನೋಡ್ತಾರೋ ಅವರು ಸುಳ್ಳು ಅಪವಾದಕ್ಕೆ ಗುರಿಯಾಗಲಿ ಅಂತೇಳಿ ಶಾಪ ಕೊಡ್ತಾನಂತೆ. ತನ್ನ ತಪ್ಪಿನ ಅರಿವಾಗಿ ಚಂದ್ರ ಗಣೇಶನ ಹತ್ರ ಕ್ಷಮೆ ಕೇಳ್ತಾನಂತೆ. ಕೊಟ್ಟಿರೋ ಅಂಥ ಶಾಪನ ಹಿಂದಕ್ಕೆ ತಗೋ ಅಂತ ಕೇಳ್ಕೊತಾನಂತೆ. ಅದಕ್ಕೆ ಗಣೇಶ, ಚೌತಿ ದಿನ ಯಾರು ನಿನ್ನನ್ನು ನೋಡಿ ಸುಳ್ಳು ಅಪವಾದಕ್ಕೆ ಗುರಿಯಾಗಿರ್ತಾರೋ ಅವರು ಬಿದಿಗೆ ದಿನ ನಿನ್ನನ್ನು ನೋಡೋದ್ರಿಂದ ಅಥವಾ ಸಮಂತಕ ಮಣಿ ಕಥೆಯನ್ನು ಕೇಳೋದ್ರಿಂದ ಅಪವಾದದಿಂದ ಮುಕ್ತರಾಗ್ತಾರೆ ಅಂತೇಳಿ ಪರಿಹಾರವನ್ನು ಸೂಚಿಸ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಸಂಕಷ್ಟಿ ದಿನ ಚಂದ್ರನ ನೋಡಿ ಸುಮ್ಮನೆ ಯಾಕೆ ಸುಳ್ಳು ಅಪವಾದಕ್ಕೆ ಗುರಿ ಆಗಬೇಕು ಅಂತ ನೋಡಬಾರ್ದು ಅಂತ ಹೇಳ್ತಾರೆ. ಮತ್ತು ಸಮಂತಕ ಮಣಿ ಕತೆ ಹೇಳು ತಾತ. ನಾಳೆ ಹೇಳ್ತೀನಿ ಮಗ, ನಾಳೆ ಬಾ ಆಯಿತಾ?